ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನೀವು ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡ್ಬೋದು. ಇನ್ನು ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು, ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡ್ಬೋದು. ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮೂಲ ನಕ್ಷತ್ರ ಅಂದರೆ ಒಂದು ರೀತಿಯಾಗಿರುವಂಥ ಭಯ, ಆತಂಕ, ಅವ್ರೇನೋ ಒಂದು ರೀತಿ ಬೇರೆ ಥರನೇ ನೋಡ್ತಾರೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಕಮೆಂಟಲ್ಲಿ ಕೂಡ ಒಬ್ರು ಕೇಳಿದ್ರು ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಮೂಲ ನಕ್ಷತ್ರದವರ ಮನಿ ಮ್ಯಾಗ್ನೆಟ್ ಯಾವ ರೀತಿ ಇರುತ್ತೆ, ನಿಜವಾಗ್ಲೂ ಮೂಲ ನಕ್ಷತ್ರದವರು ಅಷ್ಟೊಂದು ಅನ್ಲಕ್ಕಿ ಆಗಿರ್ತಾರ, ಯಾವುದ್ರಲ್ಲಿ ಅವ್ರಿಗೆ ಸಮಸ್ಯೆಗಳಾಗಬಹುದು, ಇದ್ರ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಮೂಲ ನಕ್ಷತ್ರದವರು ಈಗ ನಾನು ಬೇರೆ ಮಾಹಿತಿ ಮಾತಾಡೋ ಹಾಗಿಲ್ಲ, ಮನಿ ಮ್ಯಾಗ್ನೆಟಿಗೆ ಅಷ್ಟೇ ಮಾತಾಡಬೇಕು. ಆದರೂ ಒಂದು ಎರಡು ಲೈನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರು ಸ್ವಲ್ಪ ತನಿಖಾಧಿಕಾರಿಗಳು, ಆ ಸಂಶೋಧನಾಕಾರರು, ರಹಸ್ಯಗಳನ್ನು ಬಚ್ಚಿಡ್ತಕ್ಕಂಥವ್ರು. ಈಗ ರಹಸ್ಯಗಳನ್ನು ಬಚ್ಚಿಡ್ತಾರೆ. ಆದರೆ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ ಅಂತಂದ್ರೆ ಆ ಪ್ರೀವಿಯಸ್ ಜನ್ಮದ್ದು ಬ್ಯಾಲೆನ್ಸ್ ನಾವು ಅಂತ ನಾನು ಎಲ್ಲ ಹೇಳ್ತಿರ್ತೀನಿ, ಎಲ್ಲ ಎಪಿಸೋಡಲ್ಲಿ ಹೇಳ್ತಿರ್ತೀನಿ. ನಾವು ಒಂದು ತಿಂಗಳ ಕೆಲಸ ಮಾಡಿದ ಎಂಡಿಂಗ್ ಸ್ಯಾಲ್ರಿ ಹೆಂಗೆ ಬೀಳುತ್ತೋ ಹಾಗೆ ನಮ್ಮ ಹಿಂದಿನ ಜನ್ಮದ ಸ್ಯಾಲ್ರಿ ಈ ಹುಟ್ಟು ನಮ್ಮದು, ಈ ಜನ್ಮ ನಮ್ಮದು. ಅದಕ್ಕಾಗಿ ಈ ಮೂಲ ನಕ್ಷತ್ರದವರು ಹಿಂದಿನ ಜನ್ಮದಲ್ಲಿ ಕೆಲವೊಂದನ್ನು ಇವ್ರ ಮೇಲೆ ಅವ್ರ ಮೇಲೆ ಇವರಿಗೆ ಗಾಸಿಪ್ಗಳು ಹೇಳಿ ನೋವುಗಳನ್ನು ಉಂಟು ಮಾಡಿರ್ತಾರೆ. ಆ ನೋವುಗಳಿಂದ ಈ ಜನ್ಮ ಸ್ವಲ್ಪ ನೋವು ಪಡ್ತಾರೆ. ಇವರು ನೋವು ದುಃಖವನ್ನು ಪಡ್ತಾರೆ. ಯಾವಾಗಲೂ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರುತ್ತೆ ಇವರಿಗೆ. ಮನೆಯಲ್ಲಿ ತಂದೆ ತಾಯಿಗಳಿಂದಲೋ ಅಥವಾ ಹೊರಗಡೆಯಿಂದಲೋ ಇವ್ರ ಹತ್ರ ಒಳ್ಳೆ ವಿದ್ಯೆ ಇರುತ್ತೆ, ಆ ವಿದ್ಯೆ ಇವ್ರಿಗೆ ಉಪಯೋಗ ಆಗಿರೋದಿಲ್ಲ, ಬೇರೆ ಇನ್ಯಾರಿಗೂ ಅದು ಉಪಯೋಗ ಆಗ್ತಕ್ಕಂಥದ್ದಾಗಿರುತ್ತೆ. ಇವರು ಸ್ವಲ್ಪ ಸೌಂದರ್ಯವನ್ನು ಇಷ್ಟಪಡ್ತಾರೆ, ಬಹಳಷ್ಟು ಖುಷಿಯಿಂದ ಇರಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಛಲ ಜಾಸ್ತಿ ಇವರಿಗೆ, ಛಲ ಇರುತ್ತೆ. ಆ ಛಲ ಒಂದರಿಂದ ಎಂತಹ ಕಷ್ಟವನ್ನಾದರೂ ಛೇದಿಸ್ಕೊಂಡು ಹೊರಗೆ ಬರ್ತಾರೆ. ಅದೇ ಬೇಕಾಗಿದ್ದು ಕೂಡ. ಹಾಗೆ ಹೋಗಿ ಡಿಪ್ರೆಷನ್ಗೆ ಹೋಗ್ಬೋ, ಏನಾದರೂ ಅಂದುಬಿಟ್ಟು ಡಿಪ್ರೆಷನ್ಗೆ ಹೋಗೋ ಹಾಗಿಲ್ಲ. ಯಾರೋ ಏನೋ ಮಾತಾಡ್ತಾರೆ, ಎಲ್ಲರದ್ದು ಇದ್ದದ್ದೇ. ಏನು ಹೇಳ್ತಾರೆ, ಎಲ್ಲರ ಮನೆ ದೋಸೆ ತೂತು ಹಾಗೆಲ್ಲ ಹೇಳ್ತಾರೆ. ಇದನ್ನು ನೀವು ತಲೆ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕು. ನೀವು ಯಾರು ಏನೇ ಗಾಸಿಪ್ಗಳು ಮಾತಾಡಿದ್ರು ಕೂಡ, ನೀವು ಗಾಸಿಪ್ಗಳ ಮಾತಾಡಿನೇ ಈ ನಕ್ಷತ್ರಕ್ಕೆ ಬಂದಿರ್ತೀವಿ ನಾವು. ಅದಕ್ಕೆ ಇನ್ನೊಂದು ಸಲ ನಾವು ಅವಕಾಶ ಕೊಡೋದು ಬೇಡ. ಎಲ್ಲರೂ ಕೂಡ ಸಮಾನವಾಗಿ ಕಾಣೋ ಮುಖಾಂತರ ಹೋಗುವಂಥದ್ದು. ಹಾಗಂತೇಳಿ ದೇವತೆಗಳ ನಕ್ಷತ್ರ ತಗೊಂಡ್ರು, ಇನ್ನು ಕೆಲವರು ಸೆಲೆಬ್ರಿಟಿಗಳ ನಕ್ಷತ್ರ ತಗೊಂಡ್ರು, ಇದಿದೆ. ಎಲ್ರಿಗೂ ಅದಲ್ಲ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿದೆ, ಒಂದೇ ಪಾದದಲ್ಲಿ ಹುಟ್ಟಿದವ ಒಬ್ಬ ದಿವಾನ, ಇನ್ನೊಬ್ಬ ಜವಾನ ಆಗ್ತಾನೆ. ಅದೇ ಕರ್ಮಫಲಗಳವು. ಬರೀ ನಕ್ಷತ್ರದೇ ನಾವು ಹೇಳ್ಕೊಳ್ಳೋದು ಪರಿಪೂರ್ಣ 100ಕ್ಕೆ 100 ಅಲ್ಲ. ಅದಕ್ಕೆ ಅವರು ಪಡೆದುಕೊಂಡು ಬಂದ ಭಾಗ್ಯವೂ ಇದೆ ಇದರಲ್ಲಿ. ಅದಕ್ಕಾಗಿ ಈ ಒಂದು ಮೂಲ ನಕ್ಷತ್ರದ ಆಳುವ ಗ್ರಹ ಕೇತು ಇರುತ್ತೆ. ಇನ್ನು ಆಳುವ ದೇವತೆ ಅಂತ ಬಂದರೆ ನಿವೃತ್ತಿ ಅಂತ ಬರುತ್ತೆ. ಈ ನಿವೃತ್ತಿ ಅಂತಕ್ಕಂಥದ್ದು ಹೇಗೆ ನಾವು ಕಾಂಬಿನೇಷನ್ ತಗೊಂಡು ಇನ್ನು ಮನಿ ಅಟ್ರಾಕ್ಷನ್ ಕರೆಕ್ಟಾಗಿ ಹಣವನ್ನು ಆಕರ್ಷಣೆ ಮಾಡತಕ್ಕಂಥ ಕೇಂದ್ರ ಬಿಂದುವಾಗಿ ಇವರನ್ನು ತಗೊಳ್ಳೋದೆ. ಆದರೆ ಅಮಾವಾಸ್ಯೆಯಲ್ಲಿ ಈ ಇಜ್ಜಲು ಅಂತ ಕರೀತಾರಲ್ಲ, ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥದ್ದು ಕಪ್ಪದು, ಆ ಇಜ್ಜಲನ್ನು ನಿರ್ಜನ ಪ್ರದೇಶದಲ್ಲಿ ಒಂಟಿ ಮರ ಇರಬೇಕು. ಆ ಮರದ ಕೆಳಗಡೆ ಹಳ್ಳ ಮಾಡಿ ಆ ಇಜ್ಜಲನ್ನು ಹೂತಿಡಬೇಕು. 4 ಅಮಾವಾಸ್ಯೆಗಳು ಹೇಳ್ತಾರೆ ನಿಮಗೆ. ಕುಟುಂಬದ ಸಂಖ್ಯೆ 4. ನಿಮ್ಮ ಕುಟುಂಬವನ್ನು ನೀವೇ ಪೋಷಣೆ ಮಾಡೋದು, ಕುಟುಂಬದ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಏನೋ ಒಂದು ಸಾಧಿಸ್ಬೇಕು ನಾನು ನಮ್ಮ ಒಂದು ಕುಟುಂಬಕ್ಕಾಗಿ ಅನ್ನೋದೇ. ಆದರೆ 4 ಅಮಾವಾಸ್ಯೆಗಳನ್ನು ಈ ನಕ್ಷತ್ರದವರು ಎನ್ಕ್ಯಾಶ್ ಮಾಡಿಕೊಂಡು ಆ ಮರದ ಕೆಳಗಡೆ, ಯಾವ ಮರದ ಕೆಳಗೆ ಮಾಡಿದ್ದೀರೋ ಆ 4 ದಿಕ್ಕಲ್ಲಿ ಒಂದೊಂದು ಅಮಾವಾಸ್ಯೆಗೆ ನೀವು ಪ್ರಾರಂಭಿಸಿ ಒಂದಷ್ಟು ಹಳ್ಳ ತೆಗೆಯೋದು, ಒಂದಷ್ಟು ಇಜ್ಜಲನ್ನು ಹಾಕಿ ಮುಚ್ಚತಕ್ಕಂತಹದ್ದು. ಮನೆಗೆ ಬಂದು ಕೂಡಲೇ ಸಾಧ್ಯವಾದ ಸ್ನಾನ ಮಾಡಿ, ಅಥವಾ ಆಗಲಿಲ್ಲವೆಂದರೆ ಯಾವತ್ತಾದರೂ ಪರವಾಗಿಲ್ಲ, ಯಾವುದೇ ಟೈಮ್ ಆಗಿದ್ರೂ ಪರವಾಗಿಲ್ಲ, ನಿಮಗೆ ಅನುಕೂಲ ಆಗಿರ್ತಕ್ಕಂಥ ಸಂದರ್ಭವನ್ನು ಮಾಡಿಕೊಳ್ಳುತ್ತಾ ಮನಿ ಅಟ್ರಾಕ್ಷನ್ಗಾಗಿ ನೀವೇನು ಮಾಡ್ತೀರ ಅಂತಂದು ಸ್ನಾನ ಮಾಡಿಕೊಳ್ಳುತ್ತಾ ಶರಬತ್ತನ್ನು ಕುಡಿ ಅಂತ ಹೇಳ್ತಾನೆ. ಅದು ಯಾವುದು, ನಿಂಬೆಹಣ್ಣಿನ ಶರಬತ್ತನ್ನು ಕುಡಿದ ನಂತರ ನೀವು ಹಣವನ್ನು ಕೌಂಟ್ ಮಾಡಬೇಕು. ಕೌಂಟ್ ಮಾಡುವಾಗ ನಿಮ್ಮ ಹತ್ರ ರಾಹುವಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಒಂದು ಪದಾರ್ಥ ಇರಬೇಕು ಅಂತ ಹೇಳಿದ್ರೆ, ಅಥವಾ ರಾಹುವಿನ ಚಿತ್ರಪಟ ನೋಡೋದು ಕೂಡ ಆಗುತ್ತೆ. ನೀವು ಆ ಸೀಸ ಅಂತ ಹೇಳ್ತಾನೆ. ಆ ಸೀಸ ಅಂತಕ್ಕಂತಹದ್ದು ಒಂದು ಮೆಟಲ್, ಅದು
ಆ ಕಬ್ಬಿಣದ ಪೀಸ್ ಇದ್ದಂಗೆ ಇರುತ್ತೆ, ಅದೊಂದು 3 ಇಂಚು ಇರಬೇಕು. ಇದು ನಿಮ್ಮ ತಿಜೋರಿಯಲ್ಲಿ ಇರಲೇಬೇಕು. ತಿಜೋರಿಯಲ್ಲಿ ಇರ್ತಕ್ಕಂತಹದ್ದು. ಆಮೇಲೆ ಗೋಮತಿ ಚಕ್ರ ಅಂತ ಬರುತ್ತೆ. ಆ ಗೋಮತಿ ಚಕ್ರಗಳು ನಿಮ್ಮ ಸಂಖ್ಯೆ ಕೂಡ 4 ಆಗಿರುತ್ತೆ. 4 ಗೋಮತಿ ಚಕ್ರಗಳ ಮಧ್ಯದಲ್ಲಿ ಆ ಸೀಸದ ಸ್ಟಿಕ್ ಅಂದರೆ ಆ ಕಬ್ಬಿಣ ಇಟ್ಟು ಅದರ ಮೇಲೆ ನೀವು ಹಣವನ್ನು ಇಡ್ತಕ್ಕಂತಹದ್ದನ್ನು ಮಾಡಬೇಕು. ಹಣದ ಮೇಲೆ ಇದನ್ನು ಇಡಬೇಡಿ ನೀವು. ಹಣದ ಅದಕ್ಕೆ ಆ ಸ್ಟಿಕ್ ಅಂದರೆ ಕಬ್ಬಿಣ ಏನು ಕೂತಿದೆಯೋ ಸೀಸ ಅದರ ಮೇಲೆ ಹಣ ಇಟ್ಕೊಂಡು ಹೋಗ್ತಿರ್ತೀರಿ. ಇಷ್ಟನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬರ್ತೀರಿ. ಅಮಾವಾಸ್ಯೆಗಳ ಮಾತ್ರ 4 ಬಳಸ್ಕೊಳ್ತೀರಿ. ಸಾಧ್ಯವಾದಷ್ಟು ಎಲ್ಲಿ ಈ ಜಗಳ ಕದನ ಇರುತ್ತೋ ಅಂಥ ಕಡೆ ನೀವು ಹೋಗುವುದು ಸಮಂಜಸವಲ್ಲ. ಯಾರ ಮೇಲೂ ಹೋಗ್ತಕ್ಕಂಥ ಅಪವಾದ ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರೋ ಮಾಡಿರೋ ತಪ್ಪು ನಿಮ್ಮ ಮೇಲೆ ಒರೆಸ್ತಾರೆ, ಯಾರೋ ಮಾಡಿದ ಕಳಂಕ ನೀವು ಹೊತ್ಕೊಳ್ಬೇಕಾಗತ್ತೆ. ಇವೆಲ್ಲವೂ ಇರುತ್ತೆ ಪ್ರೀತಿ ಬಂಧುಗಳೇ. ಇನ್ನು ಹಣಕಾಸಿನ ವಿಚಾರಕ್ಕಾಗಿ ಬಂದಾಗ ಇಷ್ಟನ್ನು ನೀವು ಮಾಡ್ಕೊಳ್ತೀನಿ ಅಂತಂದರೆ ಆದರೆ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ತಾ ಮನೆಗೆ ಬಂದು ಸ್ನಾನ ಮಾಡ್ತಾ ಶರಬತ್ತನ್ನು ಕೊಡೋದು, ಹಣವನ್ನು ಕೌಂಟ್ ಮಾಡಬೇಕು. ಇನ್ನು ಬೇರೆ ದಿವಸ ಬೇರೆ ಸಂದರ್ಭ ವ್ಯತ್ಯಾಸ ಆದರೂ ಪರವಾಗಿಲ್ಲ. ನಿಮಗಿಲ್ಲಿ ನೀವು ಹುಟ್ಟಿರೋ ಸಮಯ ಅಂತ ಹೇಳ್ತಾನೆ. ರಾತ್ರಿ 1:15 ಹುಟ್ಟಿದಿರೋ ಆವಾಗ ಎದ್ದು ಹಣ ಕೌಂಟ್ ಮಾಡಬೇಕು ಅಂತ ಹೇಳ್ತಾನೆ. ಓಹೋ, ಅವ್ರು ಹುಟ್ಟಿರೋ ಸಮಯ, ಮೂಲ ನಕ್ಷತ್ರ ಹುಟ್ಟಿರೋ ಸಮಯ ಅಥವಾ ಬೆಳಗ್ಗೆ 6 ಗಂಟೆನ ಹುಟ್ಟಿರೋ ಸಮಯ. ಒಂದಷ್ಟು ಸಲ ಲೆಕ್ಕ ಒಂದು 4 ಸಲ ಕೌಂಟ್ ಮಾಡೋದು, ಪಾಕೆಟಲ್ಲಿ ಇಟ್ಕೊಳ್ಳೋದು. 4 ಸಲ ಕೌಂಟ್ ಮಾಡೋದು, ನಿಮ್ಮ ತಿಜೋರಲ್ಲಿ ಇಡುವಂಥದ್ದು. ಇಷ್ಟನ್ನು ಮಾಡ್ತಾ ಬರುವಂಥದ್ದು. ಕೆಲವೊಬ್ರು ಹುಟ್ಟಿರೋ ಸಮಯ ಗೊತ್ತಿಲ್ಲ ಗುರುಗಳೇ ಅಂತಾರೆ. ಅದು ನೀವು ಯಾವ ಸಮಯ ನಿಮಗೆ ಅನಿಸುತ್ತೋ ಆ ಸಂದರ್ಭದಲ್ಲೂ ಕೂಡ ನೀವು ಅದನ್ನು ಮಾಡಿಕೊಡೋದು. ಈ ರೀತಿ ಮಾಡಿದಾಗ ಒಂದು 4 ತಿಂಗಳು ನೀವು 4 ಅಮಾವಾಸ್ಯೆಯನ್ನು ಬಳಸ್ಕೊಂಡಿದ್ದೀರಿ. ಆ 4 ಅಮಾವಾಸ್ಯೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಎಷ್ಟು ಸಂಪಾದನೆ ಮಾಡಬೇಕು, ಮಾಡಿದ್ದೀನಿ ಅನ್ನೋ ಖುಷಿ ನಿಮ್ಮ ಒಳಗಡೆ ಪ್ರವೇಶವಾಗಿರುತ್ತೆ. ಖಂಡಿತ ಗುರುಗಳೇ, ಮೂಲ ನಕ್ಷತ್ರದವ್ರ ಬಗ್ಗೆ ಕೂಡ ಸ್ವಲ್ಪ ತಿಳಿಸಿದ್ರಿ. ಜೊತೆಯಲ್ಲಿ ಅಮಾವಾಸ್ಯೆಯನ್ನು ಯಾವ ರೀತಿ ಅವರು ಬಳಸ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಿಶೇಷವಾಗಿ ಮನಿ ಅಟ್ರಾಕ್ಷನ್ಗೆ ಅವ್ರು ಏನು ಮಾಡಬೇಕು ಅಂತ ತಿಳಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮದು ಮೂಲ ನಕ್ಷತ್ರ ಆಗಿತ್ತು ಅಂತಂದರೆ ಚಿಂತೆ ಆತಂಕಕ್ಕೆ ಒಳಗಾಗಬೇಡಿ. ಮನಿ ಅಟ್ರಾಕ್ಷನ್ ಮಾಡಬೇಕು ಅಂತಂದರೆ ಯಾವ ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.